ಈಗ ವೆಲ್ಕಮ್ ಬ್ಯಾಕ್. ವೇರೇಟ್ ರೂಮ್ ತೊಗೊಂಡಿದ್ವಿ. ಇದೊಂದು ಮತ್ತೇನೊಂದು ಮೇಲಿದೆ. ಎಲ್ಲ ರೆಡಿ ಆಗ್ತಿದ್ದಾರೆ ದರ್ಶನಕ್ಕೆ ಹೋಗ್ಬೇಕಂತ. ಹಾಯ್ ಸಿ, ಗುಡ್ ಮಾರ್ನಿಂಗ್. ಓಮ್ಮ ಹಾಂ ನೋಡು, ಹಾಯ್ ಮಾಡು. ನಮ್ಮ ಸಿಹಿ ಡ್ರೆಸ್ ನೋಡ್ರಿ ಗೈಸ್. ವಾವ್, ಡ್ರೆಸ್ ತೋರಿಸಿ ಅಕ್ಕ. ನಂದು ನಿಂದು ಸ್ವಲ್ಪ ಸಿಮಿಲರ್ ಡ್ರೆಸ್. ಇದು ಇನ್ನೊಂದು ರೂಮ್. ಹಾಯ್ ಮಾಡುತ್ತೆ ಗೈಸ್ ವಿಡಿಯೋ. ಗೈಸ್ ನಾವೀಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಮುಂಜಾನೆ 5 o'clockಗೆ ಗುಡಿ ಓಪನ್ ಆಗ್ತದಂತೆ. ಮತ್ತು ಕ್ಲೋಸ್ ಯಾವಾಗ 11ಗೇನೋ ಅಂದರೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಕ್ಲೋಸ್ ಯಾವಾಗಂತ. ಸೊ ನಾವು ಜಲ್ದಿ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಬೇರೆ ದೇವಸ್ಥಾನಗಳು ಕೂಡ ನೋಡ್ಬೋದಲ್ಲ ಅಂತ ಜಲ್ದಿ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈಗ ನಾವಲ್ಲಿ ರೂಮ್ ತಗೊಂಡಿದ್ವಲ್ಲ, ಅದರ ಎದುರುಗಡೆನೇ ಗುಡಿ ಇರೋದು. ಸೊ ಅದಕ್ಕೆ ಬೈ ವಾಕ್ ಹೋಗ್ತಾ ಇದ್ದೀವಿ. ಗೈಸ್ ಇವರು ಚೇಂಜ್ ತಗೊಳಕ್ಕೆ ನಿಂತಾರ ಅಲ್ಲಿಗೆ ಯಾರಿಗಾದರೂ ಹಾಕೋದಕ್ಕಂತ. ಇವ್ರದ್ದು ಬಿಸ್ನೆಸ್ ಚೆನ್ನಾಗೈತೆ ಇವ್ರದ್ದು. ಅವರೆಷ್ಟು 5 ರೂಪಾಯಿ ಹಿಡ್ಕೊಂಡು ಕೊಡ್ತಾರಾ? ಏನಪ್ಪ ಎಷ್ಟು ಹಿಡ್ಕೊಂಡು ಕೊಡ್ತಾರ? 10 ರೂಪಾಯಿ 10 ರೂಪಾಯಿ ಹಿಡ್ಕೊಂಡು ಕೊಡ್ತಾರೆ ಗೈಸ್. ಆಟೋ ನೋಡ್ರಿ ಹೇಗಿದ್ದಾವೆ. ಅವ್ರು ರಿಕ್ಷಾ ಅಂದರೆ ಯಾರಿಗೆ ವಾಕ್ ಮಾಡೋಕ್ಕಾಗಲ್ಲ, ವಯಸ್ಸಾದವ್ರಿಗೆ, ಅವರಿಗೆ ರಿಕ್ಷಾಗಳು. ಅವಾಗಿನ ಕಾಲದ್ದು ಇವಾಗ ಕೂಡ ನಡೀತದತ್ತೀನಿ. ಗುಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಗೈಸ್. ಮೇಲೆ ಗುಡಿ ಮೇನ್ ಗುಡಿ ಐತಲ್ಲ, ಅದ್ರ ಮೇಲೆ ಬಾವುಟ ಅದೇ ಮೇನ್ ಚೇಂಜ್ ಮಾಡ್ತಾರೆ ಸಾಯಂಕಾಲ 5 ಗಂಟೆಗೆ. ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಏನಾದರೂ ಇರಲಿ ಕಂಪಲ್ಸರಿ ಚೇಂಜ್ ಮಾಡೇ ಮಾಡ್ತಾರೆ. ಅದು ನಾವು ತೇರು ಎಳಿತಾರೆ, ಮತ್ತು ಅದಕ್ಕೆ ಇಷ್ಟ ಅಗಲ ಇರೋದಿಲ್ಲ. The temple premises. You are kindly requested to deposit or keep these items outside before entering the temple. ಗೈಸ್ ಈಗ ತಾನೇ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡ್ರಿ ನಾವು ಹೆಂಗಾಗಿದ್ದೀವಿ. ಅಮ್ಮ ದರ್ಶನದಂತೂ ಆಮೇಲೆ ಹೇಳ್ತೀನಿ ಗೈಸ್. ಈಗ ಊಟಕ್ಕೆ ಹೋಗ್ಬೇಕು. ಬೆಳಗ್ಗೆಯಿಂದ ಊಟ ಮಾಡಿಲ್ಲ. 12 ಗಂಟೆ ಆಗೈತೆ ಟೈಮು. ನಾವಂತೂ 2 ದರ್ಶನ ಮಾಡ್ಕೊಂಬಂದ್ವಿ. ಸೊ ಆಮೇಲೆ ಸಿಗ್ತೀವಿ. ಇವಾಗ ಫೋಟೋಸ್ ಎಲ್ಲ ತಗೊಳ್ಳೋ ಪ್ಲ್ಯಾನ್ ಐತೆ. ಒಬ್ರು ಊಟಕ್ಕೆ ಹೋಗೋಣ ಅಂತಾರೆ, ಒಬ್ರು ಫೋಟೋಸ್ ತಗೊಳ್ಳೋಣ ಅಂತಾರೆ. ಗೈಸ್ ನಾವೀಗ ದರ್ಶನ ಮುಗಿಸ್ಕೊಂಡು ಬೆಳಿಗ್ಗೆದು ಟಿಫನ್ ಇವಾಗ ಮಧ್ಯಾಹ್ನ 1 ಗಂಟೆಗೆ 2 ಗಂಟೆಗೆ ಮಾಡಿ ನೆಕ್ಸ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಈಗ ಕೋನಾರ್ಕ್ ಮತ್ತು ಬೀಚು ಮತ್ತು ಇನ್ನೊಂದು ಯಾವ ಟೆಂಪಲ್ ಅದು ಗೊತ್ತಿಲ್ಲಪ್ಪ, ಇನ್ನೊಂದು ಯಾವುದೋ ಟೆಂಪಲ್ಲು ಅದಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಆಟೋ ಅಲ್ಲ, ಲಗೇಜ್ ವ್ಯಾನ್ ಬರ್ತಾವಲ್ಲ ಅಂಥವಕ್ಕೆ ಬಾಡಿಗೆ ಮಾತಾಡ್ಕೊಂಡಿದ್ದೀವಿ. ಸೊ ನಾವು ಅದಕ್ಕೆ ಹೋಗ್ತಾ ಇದ್ದೀವಿ. ಈಗ ಕೋನಾರ್ಕಿಗೆ ಫಸ್ಟ್ ಹೋಗ್ತೀವಿ, ಆಮೇಲೆ ಬೀಚು, ಆಮೇಲೆ ಎಲ್ಲಂತ ಗೊತ್ತಿಲ್ಲ. ನಾವು ದರ್ಶನ ಜಲ್ದಿ ಆಗ್ತದೆ ಅಂತ ಜಲ್ದಿ ಎದ್ದು ಹೋಗಿವಿ. ಬಟ್ 9 o'clockಗೆ ಪೂಜೆ ಮಾಡ್ತಾರಂತೆ. ಏನೋ 9 to 10:30 ನೋ ದರ್ಶನ ಕ್ಲೋಸ್ ಮಾಡಿರ್ತಾರೆ. ಆಮೇಲೆ ಮಾಡಿ ಅಲ್ಲಿ ಆದರೂ ಅಬ್ಬಬ್ಬ ದರ್ಶನ ಮಾಡೋಕ್ಕಂತೂ ಅಲ್ಲಿ ಒಳಗೆ ಏನು ದೂಕಾಡ್ತಾರಂದರೆ ಅಮ್ಮ, ಏನನ್ನ ಯುದ್ಧ ಮಾಡಿ ಬಂದೀವಿ ಅನ್ನಂಗೆ ಇರ್ತೀವಿ. ಮಕ್ಕಳು IP ತಗೊಂಡೋದ್ರು ಅಷ್ಟೇ, ತಗೊಂಡೋದ್ರು ಅಷ್ಟೇ. ಅಂದರೆ ಹ್ಯಾಂಡಿಕ್ರಾಫ್ಟಿಗೆ ಮತ್ತು ಸಣ್ಣ ಪಾಪುಗಳಿಗೇನು ಚೆನ್ನಾಗಿ ದರ್ಶನ ಆಗ್ತದೆ. VIP ಟಿಕೆಟ್ ತೊಗೊಂಡು ಒಳಗೆ ಹೋಗ್ತೀವಿ, ಚೆನ್ನಾಗಿ ದರ್ಶನ ಆಗ್ತದೆ ಅಂತ ಏನು ಅನ್ಕೊಳಕ್ಕೆ ಹೋಗ್ಬಾರ್ದು. ಅಲ್ಲಿ ಅಂದರೆ ಇಲ್ಲಿ ಫಸ್ಟ್ ಒಳಗೆ ಕ್ಯೂ ಇಲ್ಲ, ಎಲ್ಲರೂ ಒಂದೇ ಸಲ ಬಿಟ್ಬಿಡ್ತಾರೆ. 4 ಕ್ಯೂ
ಹೋಗಿ ಬರ್ತಾರಲ್ಲ ಎಲ್ಲರನ್ನೂ ಒಂದೇ ಸಲ ಬಿಟ್ಬಿಡ್ತಾರೆ. ಅದಕ್ಕೆ ಭಾರಿ ರಶ್ ಆಗ್ತದೆ, ದರ್ಶನ ಮಾಡೋಕ್ಕೆ ಆಗಂಗಿಲ್ಲ ನಮ್ಮ ಪರಿಸ್ಥಿತಿ ಅಂತೂ. ಆದರೂ ನಾವು 2 ಸಲ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಆದರೂ ಚೆನ್ನಾಗೇ ಆಯಿತು ದರ್ಶನ. ಒಂದೇ ಸತಿ ಹೋಗಿದ್ದೆ, ನೆಕ್ಸ್ಟ್ ಟೈಮ್ ನಮ್ಮದು ಕಲ್ಟ್ ಗ್ಯಾಂಗ್ ಎಲ್ಲ ಅವ್ರ ಜೊತೆ ಇರೋದಾಗ ನಾವು 2 ಸಲ ಹೋಗಿ ಚೆನ್ನಾಗಿ ದರ್ಶನ ಮಾಡಿಕೊಂಡು 12:30 ಹೊರಗಡೆ ಬಂದ್ವಿ. ಊಟ ಮಾಡಿಕೊಂಡು ಹೋಗ್ತಾ ಇದ್ವಿ ಗೈಸ್. ಇಟ್ಕೊಂಡು ಆಮೇಲೆ ಕೋನಾರ್ಕಲ್ಲಿ ಸಿಗ್ತೀನಿ. ಬಟ್ ಈ ಪ್ಲೇಸ್ ಅಂತೂ ಸೂಪರ್ ಐತೆ. ಅಲ್ಲಿ ಬಾ ಸ್ವಲ್ಪ ಇಟ್ಕೊಂಡು ಮಾಡ್ತೀವಿ ಪ್ರತಿಭಾ. ನಾನು ಇಟ್ಕೊಂಡು ಬರೋಂಗಿಲ್ಲ ಹಂಗೆ. ಗೈಸ್ ಈ ವೆಹಿಕಲ್ನಲ್ಲಿ ಹೋಗ್ತಾ ಇದ್ದೀವಿ ನಾವು. ಬಾ ಬರ್ರಿ ಈ ಕಡೆಗೆ. ಲಕ್ಷ್ಮಣ ಅವ್ರು ಅದರಲ್ಲಿ, ನಾವು ಇದರಲ್ಲಿ. ಈಗ ನಾವು ಕೋನಾರ್ಕ್ ಟೆಂಪಲಲ್ಲಿ ಇದ್ದೀವಿ. ಇಲ್ಲಿ ಡ್ರೈ ಫ್ರೂಟ್ಸು ಕಡಿಮೆ ರೇಟ್ ಗೈಸ್. ಎಳ್ಳೀರು ಅಂದರೆ ಬಿಸಿಲಿಗೆ ಹ್ಯಾಟು, ಸ್ಪೆಟ್ಸು ಎಲ್ಲ ಇಟ್ಕೊಂಡು ಹೋಗೋದಕ್ಕೆ. ಅದರ ಬೇರೆ ಬೀಚ್ ಇದೆ ಅಲ್ಲ ಇಲ್ಲಿ, ಸೊ ಅದಕ್ಕೆ. ವಾವ್, ಸನ್ಫ್ಲವರ್. ಎಷ್ಟು ಚೆನ್ನಾಗಿ ಬೀಳ್ಸಾರಲ್ಲ ಗೈಸ್. ಇದು ಟೆಂಪಲ್ ಕನ್ಸ್ಟ್ರಕ್ಷನ್ ಸ್ಟೋರಿ ಅಂತ ಇದೆಲ್ಲ. ಈ ಟ್ರೀ ನೋಡ್ರಿ ಚೆನ್ನಾಗೈತೆ, ಸೇಮ್ ಅಂಬ್ರೆಲ್ಲ ಇದ್ದಂಗೆ ಐತೆ ಗೈಸ್. ಮಾವಿನಕಾಯಿ ನೋಡ್ರಿ ಇಷ್ಟೊಂದು ಬಿಟ್ಟವ. ವಾವ್, ಈ ಫ್ಲವರ್ ಚೆನ್ನಾಗಿ ಬೆಳ್ತಾರೆ, ಸನ್ಫ್ಲವರ್. ಸೀನ್ ಎದ್ದೇಳ್ಸು. This one is equal to this one. ಅಲ್ಲೆಲ್ಲ ಇದೆ. ಸೂರ್ಯ ನಮಸ್ಕಾರ. ಗೈಸ್ ಟಿಕೆಟ್ ತಗೊತಾ ಇದ್ದೀವಿ, ಒಬ್ಬರಿಗೆ 40. ಇವನ್ನ ಫ್ರೀ ಬಿಟ್ಟರೆ ಬಿಡ್ಬೋದು, ಬಟ್ ನಮ್ಮನ್ನ ಬಿಡಲ್ಲ. ಅಂದರೆ 3 ಇಯರ್ಸ್ ಬಿಲೋ ಅಂದರೆ ಫ್ರೀ ಟಿಕೆಟು, 3 ಇಯರ್ಸ್ ಅಬೋವ್ 40. ಫಾರಿನರ್ಸಿಗೆ ಎಷ್ಟು ಗೊತ್ತಾ, ಎಷ್ಟಿರ್ಬೋದು ಹೇಳು? ಒಬ್ಬರಿಗೆ 600, ನಮಗೆ ಜಸ್ಟ್ 40 ರುಪೀಸ್. ಗೈಸ್ ಈಗ ನಾವು ಒಳಗಡೆ ಬಂದಿದ್ದೀವಿ. ಸೂರ್ಯದೇವ ಇಲ್ಲಿ. ಓಕೆ, ಸೂರ್ಯದೇವ ಅಲ್ಲ? ಹೌದು ಗೈಸ್. ಮೇಲೆ ಅಲ್ಲೋ ಇಲ್ಲ, ಜಸ್ಟ್ ಹಿಂಗೆ ಸುತ್ತ ನೋಡೋದ. ಅಪ್ಪ ನೋಲೋ ಆಗ ವ್ಲಾಗ್ ಒಳಗೆ ನಮ್ಮ ಇಂಗ್ಲೀಷ್ ಕೇಳಿ ಅಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡ್ರಿ ಗೈಸ್ ಪ್ಲೀಸ್. ನಾವು ಜಸ್ಟ್ ಕಾಮಿಡಿಗೆ ಮಾತಾಡೋದಂತಾರೆ. ನಮಗೂ ಗೈಸ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆನಾ ಗುಡಿ, ಅದು ಬಿದ್ದುಬಿಟ್ಟಿದೆ. ಜಸ್ಟ್ ಇಲ್ಲಿ ಮೇಲೆ ನೋಡ್ಕೊಂಡು ಹೋಗೋದಷ್ಟೇ ಇದು. ಇವಾಗ ಎಲ್ಲ ರಿಯಲಿ ಗಾಯ್ಸ್ ನಾವು ಒಂದು ತಗೊಂಡಿಲ್ಲ, ಸುಳ್ಳು ಗೈಸ್. ನಾವೀಗ ಕೋನಾರ್ಕ್ ಟೆಂಪಲ್ ನೋಡಿಕೊಂಡು ಹೊರಗಡೆ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇಟ್ಸ್ ಆಲ್ರೆಡಿ ಟೈಮ್ 5:08 ಆಗಿದೆ. ಬೀಚ್ಗೆ ಹೋಗೋದೋ ಇಲ್ಲೋ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಅಷ್ಟೇ. ಆಮೇಲೆ ಸಿಗ್ತೀವಿ.
ಟಾಟಾ ಬಾಯ್ ಬಾಯ್. ಗೈಸ್ ನಾವು ಫೋಟೋ ತೆಗ್ಸೀವಿ, ಅವರೇ ಫೋನ್ ಮಾಡಿ ಹುಡ್ಕೊಂಡು ಬಂದಾರ ಪಾಪ. ಇದು ನೋಡಿ ಎಷ್ಟು ಕ್ಯೂಟ್ ಇದೆ. ಎಷ್ಟದ ಫೋಟೋಸು? ನೋಡ್ರಿ ಗೈಸ್ ಎಷ್ಟು ಕ್ಯೂಟ್ ಆಗಿದಾವ. ಹಂಗೆ ಫ್ಲೆಕ್ಸಿಬಲ್ ಮಾಡ್ಯಾರ. ಇದು ಇದೇನ ಯಾರಿಗನ್ ಗಿಫ್ಟ್ ಕೊಡೋಕೆ ಚೆನ್ನಾಗಿರ್ತಾವ. ಯಾವ ಬೀಸ್ಕೊಳವು. ಎಲ್ಲಿದ್ದೀರಮ್ಮ? ಇಷ್ಟು ಸಾಫ್ಟ್ ಐತಲ್ಲ ಮಣ್ಣು. ವಾವ್ ಗೈಸ್, ನಾವೀಗ ಬೀಚ್ ಹತ್ರ ಇದ್ದೀವಿ. ಯಾವ ಬೀಚ್ ಇದು? ಚಂದ್ರಭಾಗ ಬೀಚ್. ಚಂದ್ರಭಾಗ ಬೀಚ್ ಹತ್ರ ಇದ್ದೀವಿ. ಬೋಟಿಂಗ್ ಇನ್ನ ಇದ್ದಿದ್ರೆ ಸೂಪರ್ ಇರ್ತಿತ್ತು ನೋಡಪ್ಪಿ. ಏ ಎಂತ ಪರಿ ಅಲೆ ಅದಾವ, ಈ ಕಡೆ ಬರ್ರಿ ಅಮ್ಮ. ಫುಲ್ಲು ಅಲೆ ಗೈಸ್. ನೋಡ್ರಿ ನಮ್ಮ ಅತ್ತೆ ಮಾವನ ಫೋಟೋ ಶೂಟ್ ಜೋರೈತೆ. ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಸಿಲ್ಲ ಅಂತ ಇವಾಗ ಮಾಡ್ತಿರ್ತಿದಾರ. ನಮ್ಮ ಸಿಹಿ ಔಟ್ಫಿಟ್ ನೋಡ್ರಿ ಗೈಸ್. ಸಿಯಾ ಏ ಅದ್ರ ಕಾಲಿಡ್ತಾಳೆ ನೋಡ್ರಿ. ಬಾಯ್ಲಿ ಫೋಟೋ ಶೂಟ್ ಮಾಡ್ತಿದಾರ ಅವ್ರ ಕಕ್ಕ ಅವರಪ್ಪ. ಗೈಸ್ ಈ ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಅಂದರೆ ನಾವು 4 days ಜರ್ನಿ ಇದು. ಒಂದೊಂದು ಡೇದು ಒಂದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎದಕ್ಕಂದ್ರೆ ಫುಲ್ಲು ಲ್ಯಾಗ್ ಆಗ್ತತೆ, ನೋಡೋ ಕೂಡ ಬೋರ್ ಆಗ್ತತೆ ಅಂತ ಸಪ್ರೇಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ. ಬಾಯ್.